1:30 ಒಳಗಾಗಿ ಜಿಲ್ಲಾಧಿಕಾರಿ ಸ್ಪಾಟಿಗೆ ಬರ್ಬೇಕು. ಆ ಬಾಲಕಿಯನ್ನ ಮೃತ ಬಾಲಕಿನ ಭೇಟಿಯಾಗಿ ಅಲ್ಲಿ ವಿಸಿಟ್ ಮಾಡಿ ಈ ಗ್ರಾಮಕ್ಕೆ ಆ ಕುಟುಂಬಕ್ಕೆ ಎಸ್ಪಿ ಸಾಹೇಬ್ ಅಡಿಷನಲ್ ಇಲಾಖೆ ಮುಖಾಂತರ ನಮ್ಮ ಸಮುದಾಯಗಳಿಗೆ ತೊಂದರೆ ಆಗದ ಯಾವಾಗಲೂ ಇರ್ತಾರೆ. 24 ತಾಸು ಅಲರ್ಟ್ ಆಗಿ ನಮ್ಮ ಪೊಲೀಸ್ ಇಲಾಖೆ ಇರುತ್ತೆ. ಕೆಲ ಅಧಿಕಾರಿಗಳು ಲೋಪ ಮಾಡಿದ್ದಾರೆ. ಸಿಗ್ತಿಲ್ಲ ಅಂತಂದಾಗ ಯಾಕೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಲಿಲ್ಲ? ನೋಡ್ರಿ, ಹುಡುಗರು ನೀವು ನಿಮ್ ತಂದೆ ತಾಯಿ ಹುಡುಗರು ಹೇಳಿ ಕಳಿಸ್ತಿರ್ಕಿಲ್ಲ, ಅದ್ರ ಜವಾಬ್ದಾರಿ ಯಾರು ತಗೊಳ್ಬೇಕು ಸರ್? ನೀವು 11 ಇದೊಂದು ಘಟನೆ ಅಂತ ತಿಳ್ಕೊಂಡ್ರೆ ಅದು ಈಗ ಆಗ್ತಕ್ಕಂಥ ಘಟನೆ ಸರ್. ಯಾವ ರೀತಿ ಆಗಿದೆ ಅಂದ್ರೆ ಆ ವಯಂ ಹೋಗಿರ್ತಕ್ಕಂಥ ಶೌಚಾಲಯಕ್ಕೆ 3 ಕಡೆ ಆ ಘಟನೆ ಪ್ಲೇಸ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಮಾಹಿತಿ ಇದೆ. ದಯವಿಟ್ಟು ಮನವಿ ಮಾಡಿಕೊಳ್ತೀವಿ, ಇಲ್ಲಿ ಯಾರೇ ಕರ್ತವ್ಯ ಲೋಪಿಲ್ಲ ಸರ್. ಇಲ್ಲಿ ಪೊಲೀಸ್ ಇಲಾಖೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆ ಪೊಲೀಸ್ ಇಲಾಖೆ ಇರ್ತಕ್ಕಂಥ ಕೆಲವು ಅಯೋಗ್ಯ ಅಧಿಕಾರಿಗಳಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಕಳಂಕ ಬರ್ತದೆ. ಅಯೋಗ್ಯ ಅಧಿಕಾರಿಗಳಿದ್ದಾರೆ. ಆ ಅಯೋಗ್ಯ ಅಧಿಕಾರಿಗಳಿಂದ ಇವತ್ತು ನಮ್ಮ ಸಮುದಾಯಗಳಿಗೆ ರಕ್ಷಣೆ ಸಿಗುತ್ತೆ ಇಲ್ಲ. ಹಾಗಾಗಿ ಗೌರವಯುತವಾಗಿ ನಿಮಗೆ ಮನವಿ ಮಾಡಿಕೊಳ್ಳಿ ಸರ್. ಯಾವುದಕ್ಕೂ ಮನಸ್ಸು ನೋಡಬೇಡಿ. ನಿಮ್ಮ ಈಗಾಗಲೇ ದೇವದುರ್ಗದಲ್ಲಿ ನೀವು ಮಾಡಿರ್ತಕ್ಕಂಥ ಕಾರ್ಯ ನೋಡಿದ್ವಿ ನಾವು, ತಕ್ಷಣ ಅರೆಸ್ಟ್ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಸಹ ಇಲ್ಲಿ ಯಾರ್ಯಾರು ಆರೋಪಿಗಳು ಅದೇ ನಿಮಗೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಬಂದ್ರೆ ಆ ಒಂದು ಅಶ್ವಿನಿಯ ಆ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ಶವ ಸಂಸ್ಕಾರ ಮಾಡಿ ಉಚಿತವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತಕ್ಕಂಥ ನಮ್ಮ ಮನವಿ. ಹಾಗಾಗಿ ಅದ್ರ ಜೊತೆಗೆ ಆ ಕುಟುಂಬಕ್ಕೆ ಜಿಲ್ಲಾಡಳಿತ ನಾವು ಇದೀವಿ, ನ್ಯಾಯ ಕೊಡಿಸ್ತು ಅಂತಕ್ಕಂಥ ಭರವಸೆಯನ್ನು ಕೊಡೋದಕ್ಕೋಸ್ಕರ ಜಿಲ್ಲಾಧಿಕಾರಿ ತಕ್ಷಣ ಕರೆಸಿ ಸರ್, ಎಸಿ ಅವರನ್ನು ಕರೆಸಿರಿ, DSW ಕರೆಸಿರಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ನನ್ನ ವಲಯ ಮಾದಿಗರಾಗಿರಲಿ, ಎಲ್ಲ ಸಮುದಾಯ ಮಹಿಳೆಯರಿಗೆ, ನನ್ನ ಜಾತಿ ಅಂತಕ್ಕಂಥದ್ದಲ್ಲ, ಎಲ್ಲ ಮಹಿಳೆಯರಿಗೆ ಸರ್ ರಕ್ಷಣೆ ಸಿಗತಕ್ಕಂಥ ಕರೆ ಸಿಗುತ್ತೆ. ದಯವಿಟ್ಟು ಕಾರ್ಯಪ್ರವೃತ್ತರಾಗಿರಿ. ಅದ್ರ ಜೊತೆಗೆ ನಾಳೆ ಒಳಗಾಗಿ ಇನ್ಚಾರ್ಜ್ ಮಿನಿಸ್ಟರ್ ಬರಬೇಕು. ಆ ಕುಟುಂಬ ದಯವಿಟ್ಟು ಮಾಹಿತಿ ಕೊಡಿ, ನಮಗೆ ರಕ್ಷಣೆ ಕೊಡಿ, ನಮಗೆ ಧೈರ್ಯ ಕೊಡತಕ್ಕಂಥ ಮನವಿ ಮಾಡಿಕೊಳ್ತಾ ಇದ್ದೀರಿ. ದಯವಿಟ್ಟು ಆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸಮಗ್ರ ತನಿಖೆ ಮಾಡತಕ್ಕಂಥ ಮನವಿಯನ್ನು ಮಾಡಿಕೊಳ್ತೀವಿ. ದಯವಿಟ್ಟು ಹೇಳ್ಕೊಂತ ಏನಾಯ್ತು ಇಲ್ಲಿ? ನಿನ್ನೆ ಏನಾಯ್ತು ಸರ್, ನಾವು ಹೊಲದಲ್ಲಿಂದ ಬಂದೆ ರೀ. ನಮ್ಮಪ್ಪ ಹೊಲದಲ್ಲಿಂದ ಬಂದರು, ನಮ್ಮ ಹೊಲದಲ್ಲಿಂದ ಬಂದರು. 6 ಗಂಟೆಗೆ ಬಂದರು. ನಾನು ಎತ್ತಿನಲ್ಲಿ ಬಂದ್ವಿ ಸರ್. 20 ಹೋಗಿ ಕೇಸಿ ಇಲ್ಲಿ ನಮ್ಮ ಎಷ್ಟು ಬಂದು ಒಯ್ಬರಮ್ಮ ಬಾತ್ರೂಮ್ ಅಂತ ಕೇಳಿದ್ರು. ನಮ್ಮ ಒಯ್ಬಮ್ಮ ಇಲ್ಲಿ ಸಾಕಾದಂತಂದು ಇನ್ನೊಂದು ತಂಡಕ್ಕೆ ಕೇಳಿದ್ರು, ಸಾಕಾದ ಒಯ್ಬ ಅಂತ ಒಯ್ ಬಂದರು. ಒಂದು 10-15 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ ಕೇಸಿ ನಮ್ಮ ಅತ್ತೆ ನಮ್ಮ ಇಬ್ಬರು ಹೋದರು. ಹೋಗಿ ಕೇಸಿ ನೋಡಿದ್ರು ಅಂದ್ರೂ ಅಷ್ಟು ಎಲ್ಲ ಚಪ್ಪಲಿ ಅಲ್ಲಿ ಇಲ್ಲಿ ಬಿದ್ದಿದ್ದು ಅಂತ ಅಷ್ಟಾದ್ರು ಮತ್ತೆ ಮನೆಗೆ ಆಡ್ಸಿ ಬಂದಾರೆ. ಮತ್ತೆ ಹೋಗಿ ಇನ್ನೊಂದು ತಂಡ ಬ್ಯಾಟಿಂಗ್ ಟಾಸ್ ಹಾಕಿ ಎಲ್ಲ ಹೋಗಿ ಎಲ್ಲ ನೋಡಿ ಅಂದ್ರೂ ಅಲ್ಲಿ ಅಷ್ಟು ಅಬ್ಸರ್ವ್ ಆಗಿಲ್ಲ. ಇಲ್ಲಿ ನಾಲ್ಕು ತಾಸು ಬಿಟ್ಟು ಹೇಳ್ಯಾರ. 1 ತಾಸು ಬಿಟ್ಟು ಹೇಳಿದ ಮ್ಯಾಗ ನನಗೆ ಹೇಳಿದ್ರು ಫೋನ್ ಮಾಡಿ. ಆಮೇಲೆ ನಾನು ಕೇಸಿ ಒಂದು 5-6 ಕಿಲೋಮೀಟ್ರ್ ನಾನು ಚೆಕ್ ಮಾಡಿದ್ನಿ, ಹೋಗಿ ಎಲ್ಲ ಒಟ್ಟು ಚೆಕ್ ಮಾಡೋದು ನನಗೆ ಒಬ್ಬನಿದ್ನೇ. ನನಗೆ ಧೈರ್ಯ ಸಾಲಲ್ಲ. ನಾನು ಹುಡುಗರಿಗೆ ಹೇಳಿದ್ನೆ. ಹುಡುಗರು ಇಬ್ಬರು ಬಂದು ಕೇಸಿ ಅಲ್ಲಿಂದ ಬೇವರ್ಲಿಂದ ಬಂದು ಕೇಸಿ ಸಿರೋರ್ಗೆ ಹೋಗಿ ಸಿರೋರ್ ಬಸ್ ಸ್ಟ್ಯಾಂಡ್ ಚೆಕ್ ಮಾಡಿದ್ವಿ. ಚೆಕ್ ಮಾಡೋದು ಸ್ವಲ್ಪ ಅಲ್ಲಿ ಅಲ್ಲಿ ಓಡಿಗಳಂತ ನಾವು ನೋಡಿದ್ವಿ. ಅಲ್ಲ ರೀ, ಸುಮ್ಮನೆ ನಮ್ದೊಂದು ಹೋಗಿದ್ರು ನಾವು. ಹೋಗಿ ಕೇಸಿ ಸಿರೋರ್ ಎಲ್ಲ ಚೆಕ್ ಮಾಡಿದ್ವಿ. ಅಷ್ಟು ಅನುಮಾನ ಮತ್ತೆ ಬರಲಿಲ್ಲ. ನಾನು ರೊಕ್ಕ ಲೋಟ್ ಅಲ್ಲಿದ್ದು ರೊಕ್ಕ ಫೋನ್ ಗೀನ್ ಲೋಟ್ ಅಲ್ಲೇ ಬಿಟ್ಟು ಇಲ್ಲಿ ಮನೆಗೆ ನಾನು ರೊಕ್ಕ ಲೋಟ್ ಹುಡುಗಿನ ಕೈಗೆ ಕೊಡ್ತೀನಿ ಅಂದ್ರೂ ರೊಕ್ಕ ಒಯ್ದಿಲ್ಲ, ಫೋನ್ ಒಯ್ದಿಲ್ಲ, ಎಲ್ಲೊಟ್ಟು ಒಯ್ದಿಲ್ಲ. ಹೆಂಗ ಅಂತ ಕೇಸಿ ಮತ್ತೆ ಸ್ಟೇಷನ್ಗೆ ಹೋದಿವಿ. ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡ್ವಿ. ಇಬ್ಬರು ಪೊಲೀಸರು ಇದ್ದರು. ಹೋಗಿ ಕೇಸಿ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಿದ್ರು. ನಾವು ಹೇಳಿದ್ವಿ ಹಿಂಗೆ ಇದಾಗಿದೆ ಅಂತ, ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಹೇಳಿದ್ರು. ಹೆಂಗ ಮಿಸ್ಸಿಂಗ್ ಅಂತಂದ್ರೆ ಹುಡುಗಿನ ಫೋನ್ ಆಯ್ತಾರೆ ಅಂತ ಚೆಕ್ ಮಾಡಿದ್ರು. ಯಾರ್ಯಾರು ಕಾಲಿಂಗ್ ಅಂತ ಹೇಳಿದ್ರು. ನಾನು ಯಾವ್ಯಾವ್ರ ಹೆಸರು ಹೇಳಿದ್ರು. ವಾಟ್ಸಪ್ ಮೆಸೇಜ್ ಎಲ್ಲರೂ ಚೆಕ್ ಮಾಡಿಸಿದ್ರು. ಆಗ ಸಿಮ್ಕಿ ಆದರು. ವಯಸ್ಸು ಎಷ್ಟು ಅಂದರು 21 ಅಂತ ಹೇಳಿದ್ರಿ. ಆಯ್ತು, ಓಡಿಗಿರ್ತಾರೆ ಬಿಡು.